ರಮಣಶ್ರೀ ಶರಣ ಪ್ರಶಸ್ತಿ ವಿತರಣೆ ಸಮಾರಂಭ, ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದ 15ನೇ ಭಾಗದ ಪುಸ್ತಕದ ಬಿಡುಗಡೆ ಲೋಕಾರ್ಪಣೆ ಕಾರ್ಯಕ್ರಮ ಇತ್ತು. ಮೊಟ್ಟ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವ ಮಾಸದ ನವೆಂಬರ್ ಮಾಸದ ಶುಭಾಶಯಗಳು ಎಲ್ಲ ಕನ್ನಡಿಗರಿಗೆ. ಇಂದು ರಮಣಶ್ರೀ ಶರಣ ಪ್ರಶಸ್ತಿ ವಿತರಣೆ ಸಮಾರಂಭ ಹಾಗೂ ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದ 15ನೇ ಭಾಗದ ಪುಸ್ತಕದ ಬಿಡುಗಡೆ ಲೋಕಾರ್ಪಣೆ ಕಾರ್ಯಕ್ರಮ ಇತ್ತು. ಎಂ ಬಿ ಪಾಟೀಲರು ಪ್ರಶಸ್ತಿ ವಿತರಣೆ ಮಾಡಿದರು. ಜಲಶಕ್ತಿ ಸಚಿವರಾದ ಸೋಮಣ್ಣನವರು ಪುಸ್ತಕದ ಬಿಡುಗಡೆಯನ್ನು ಲೋಕಾರ್ಪಣೆ ಮಾಡಿಕೊಟ್ಟರು. ಬೊಮ್ಮಾಯಿಯವರು ಸಭೆಯ ಉದ್ಘಾಟನೆ ಮಾಡಿದರು. ಸಾಕಷ್ಟು ಜನ ಸೇರಿದ್ದ ಈ ಸಭೆಯಲ್ಲಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಎಲ್ಲ ಕನ್ನಡಿಗರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಶುಭಾಶಯಗಳು. ಸರ್, ಒಂದು ಕಡೆ ತಾವು ಕನ್ನಡ ಈ ಥರ ಬೆಳೆಸ್ತಾ ಇದ್ದೀರಾ, ಇನ್ನೊಂದು ಕಡೆ ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ಚೋಗ್ತಿದೆ. ಸೊ ಇದಕ್ಕೆ ಯಾವ ರೀತಿ ಒಂದು ಕಡಿವಾಣ ಹಾಕ್ಕೊಡ್ಸೋದು? ಏನಿಲ್ಲ, ಎಲ್ರಿಗೂ ಸರ್ಕಾರಿ ನೌಕರಿ ಬಗ್ಗೆ ಇದ್ರ ಬಗ್ಗೆ ಆಸಕ್ತಿ ಇರುತ್ತೆ. ಸರ್ಕಾರಿ ನೌಕರಿ ಸಿಗಬೇಕು ಅಂದರೆ ಕನ್ನಡ ಕಲ್ತಿರಲೇಬೇಕು ಅನ್ನತಕ್ಕಂಥ ಒಂದು ನಿಯಮನ ಜಾರಿಗೆ ತಂದರೆ ಅವಾಗೆಲ್ಲರೂ ಮತ್ತೆ ಕನ್ನಡದಕ್ಕೆ ತಿರುಗ್ತಾರೆ ಅಂತ ನನ್ನ ಭಾವನೆ. ಆಮೇಲೆ ಕೆಲವೊಂದು ಭಾಗದಲ್ಲಿ ಕನ್ನಡ ನಾಮಫಲಕಗಳು ಕಡಿಮೆ ಇರುತ್ತೆ, ಈಗ ಆಂಗ್ಲ ಭಾಷೆ ಜಾಸ್ತಿ ಬಳಸ್ತಾ ಇದ್ದಾರೆ. ಇಲ್ಲ, ಅದು ಸರ್ಕಾರ ಆಗಲೇ ತೀರ್ಮಾನ ಮಾಡಿದೆಯಲ್ಲ, ಕನ್ನಡ ಇರಲೇಬೇಕು, 60% ಜಾಗ ಕನ್ನಡಕ್ಕೆ ಮೀಸಲಾಗಿರಬೇಕು ಅಂತ. ಅದು ಭಾಳ ಒಳ್ಳೆಯ ತೀರ್ಮಾನ ಅಂತ ಭಾವಿಸ್ತೇನೆ. ಹಾಗಾಗಿ ಎಲ್ಲ ಕಡೆಯೂ ಕನ್ನಡ ಮೆರೆಯಬೇಕು.